ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. Excuse me? How dare you stop me? ನಾನು ಯಾರು ಅಂತ ಗೊತ್ತಾ? ನನ್ನನ್ನು ಸ್ಟಾಪ್ ಮಾಡಕ್ ಬಂದ್ರೆ ನಿಮ್ ಲೈಫೇ ಸ್ಟಾಪ್ ಆಗೋಗುತ್ತೆ. ಮೈಂಡೆಡ್. ನಿನ್ನಂತ ಪುಡಿ ರೋಡಿಗಳನ್ನ ನನ್ನ ಸರ್ವಿಸಲ್ಲಿ ಎಷ್ಟು ಜನ ನಾನು ನೋಡಿಲ್ಲ. ನೀನೇನ್ ದೇವೇಂದ್ರನ್ ಮಗನ ಸಿಟ್ ಮಾಡ್ಕೊಂಡಷ್ಟ ಮಳೆ ಬಂದು ಎಲ್ಲ ಕೊಚ್ಕೊಂಡು ಹೋಗಕ್ಕೆ ಇಳಿಯ ಕೆಳಗೆ. ಎಕ್ಸ್ಕ್ಯೂಸ್ ಮೀ? ನೀನೇ ಹೇಳಿದ್ರೆ ಮರ್ಯಾದೆ ಉಳಿಯುತ್ತೆ, ನಾನು ಇಳಿಸಿದ್ರೆ ಅದ್ರ ಕಥೆನೇ ಬೇರೆ. ಸ್ಪೀಡ್ ಲಿಮಿಟ್ ಜಾಸ್ತಿ ಇದೆ, ಹೆಲ್ಮೆಟ್ ಬೇರೆ ಹಾಕಿಲ್ಲ, ವೀಲಿಂಗ್ ಮಾಡ್ತೀಯ ಅಂತ ಕಂಪ್ಲೇಂಟ್ ಬಂದಿದೆ. ನಿನ್ ಗಾಡಿನ ಸೀಜ್ ಮಾಡ್ತಾ ಇದ್ದೀನಿ. ಅದ್ ಹೇಗ್ರಿ ಸೀಜ್ ಮಾಡ್ತೀರಾ? ಮಾಮೂಲಿ ಏನಿದೆಯೋ ಹೇಳಿ, ಮಕ್ಕದ ಮೇಲೆ ಬಿಸಾಕ್ತೀನಿ. ಸುಮ್ಮನೆ ಇರಿಟೇಟ್ ಮಾಡಬೇಡಿ. ನನಗೆ ಲಂಚ ಕೊಡಕ್ ಬರ್ತಾ ಇದೆಯಾ? ಈಗ ಬರೀ ಗಾಡಿ ಸೀಜ್ ಮಾಡಿದ್ದೀನಿ ಅಷ್ಟೇ. ಡ್ಯೂಟಿಲಿರೋ ಪೊಲೀಸ್ಗೆ ಲಂಚ ಕೊಡಕ್ ಬರ್ತಿದ್ಯಾ ಅಂತ ಕಂಬಿ ಕಂಬಿ ಅನ್ಸಂಗ್ ಮಾಡ್ಬಿಡ್ತೀನಿ ಅಷ್ಟೇ. ನಿಮ್ದೇನೀಗ ಗಾಡಿ ಸೀಜ್ ಮಾಡ್ತೀರಾ? ಮಾಡ್ಕೊಳ್ಳಿ, ಆದ್ರೆ ನನಗೆ ಅರ್ಜೆಂಟಾಗಿ ಹೋಗ್ಬೇಕು. ಹೋಗಪ್ಪ ಹೋಗು. ದೇಶದಲ್ಲಿ ಈಗಲೂ ಲಕ್ಷಾಂತರ ಜನ ನಡ್ಕೊಂಡೇ ಓಡಾಡೋದು. ನೀನ್ ನಡ್ಕೊಂಡು ಹೋದ್ರೆ ನಿನ್ ಜೀವಕ್ಕೆ ಒಳ್ಳೇದು. ನಿನ್ನ ಗಾಡಿನ ಸೀಜ್ ಮಾಡ್ತಾ ಇದ್ದೀನಿ. See you soon. ಡಾಕ್ಟ್ರೇ, ನೀವು ಹೇಳಿ ಕೆಲಸ ಆಯ್ತು. ಥ್ಯಾಂಕ್ ಯು ಸರ್. ತುಂಬ ಸ್ಪೀಡಾಗಿ ಗಾಡಿ ಓಡಿಸ್ತಿದ್ದ, ಸ್ವಲ್ಪ ಟೆನ್ಷನ್ ಆಗಿತ್ತು ಅಷ್ಟೇ. ಇನ್ನು ಮುಂದೆ ಅವನಿಂದ ಯಾರಿಗೂ ತೊಂದರೆ ಆಗಲ್ಲ ಬಿಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಓಕೆ ಸರ್, ಥ್ಯಾಂಕ್ ಯು. ಓಕೆ.
ಎಷ್ಟು ದಿನ ನೀವು ಅಮ್ಮಂಗೆ ಕೊಟ್ಟಿದ್ದ ಕಾಟಕ್ಕೆ ಇವತ್ತು ಪ್ರಾಯಶ್ಚಿತ್ತ ಆಯಿತು ಅಪ್ಪ. ಇದೇನೇ ಹೆಂಡತಿ ಕಾಲಿಗೆ ಬೀಳೋ ಸ್ಥಿತಿಗೆ ತಲುಪುಟ್ಟ ನಮ್ಮ ಅಣ್ಣ. ಅತಿಯಾದರೆ ನಿಮಗೂ ಇದೇ ಗತಿ, ನೆನಪಿರಲಿ. ನಾನು ಕಾಲು ಬೀಳಲ್ಲ, ಕಾಲು ಎಳಿ. ಫೋನ್ ಪಿಕ್ ಮಾಡ್ರೋ. ಎಂಥ ಸಿಚುವೇಶನಲ್ಲಿ ಸಿಕ್ಕಾಕೊಂಡಿದ್ದೀನಿ. ಈ ಟೈಮಲ್ಲೇ ಫೋನ್ ಎತ್ತಲ್ಲ. ಪಬ್ಬು ಪಾರ್ಟಿ ಅಂದ್ರೆ ಒಂದು 50 ಸಲ ಫೋನ್ ಮಾಡಿರ್ತಾರೆ. ಈಗ ನೀವೆಲ್ಲ ಒಂದು ಫ್ರೆಂಡ್ಸ್. ಇವತ್ತಿದೆ ಸಿಕ್ರಿ ಮಕ್ಕಳ ಮಾಡ್ತೀನಿ. ಕರುನಾಡ ಕಣ್ಣ